ದೇವ್ರ ಮೇಲೆ ಭಾರ ಹಾಕಿ ರಿಸಲ್ಟ್ನ ಓಪನ್ ಮಾಡೇ ಬಿಡ್ತೀನಿ. ಅಯ್ಯೋ ಛೇ, ಯಾವಾಗಲೂ ಹೀಗೆ ಆಗುತ್ತೆ. ನಂಗೆ ಬೇಡ ಅಂದಿದೆ ಸಿಗತ್ತೆ, ಕೊನೆಗೂ ಡೆಂಟಲ್ ಸಿಕ್ಕೇ ಬಿಡ್ತು. ಆಗಿದ್ದಾಗಲಿ ಆ ದೇವ್ರ ಮೇಲೆ ಬಿಟ್ಟು ಆರಾಮಾಗಿ ಆಗಿದ್ದನ್ನ ಅನುಭವಿಸ್ತೀನಿ. ಏನಪ್ಪ ಇವಳು ಮತ್ತೆ ಬಂದಂತಲ್ಲ, ಡೆಂಟಲಿಗೆ ಸೇರಿ ಅಂತೂ ಇಂತೂ 1 ಮಂತ್ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಖುಷಿಯಲ್ಲಿ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ದೇವ್ರೆ, ಇವತ್ತು DADH ಲ್ಯಾಬಿಗೆ ಕರ್ಕೊಂಡು ಹೋಗಿದ್ರು. ದೇವ್ರೆ, ಎಲ್ಲ ತುಂಬ ಚೆಂದ ಹೋಗ್ತಾಯಿತ್ತು. ಪಾಲಿಶಿಂಗ್ ಮಾಡೋಕ್ಕೆ ಹೇಳಿದ್ರು, ಮಾಡ್ತಾ ಇದ್ದೆ. ಮುರಿದೇ ಹೋಗ್ಬಿಡ್ತಾ. ಬ್ರೇಕಪ್ಗಿಂತ ಜಾಸ್ತಿ ಜೀವನದಲ್ಲಿ ಹರ್ಟ್ ಆಗಿದ್ದು ಕಾರ್ವಿಂಗ್ ಮಾಡಬೇಕಾದ್ರೆ ಮುರಿದೋಗಿದ್ದೆ. ಓನ್ಲಿ ಡೆಂಟಲ್ ಸ್ಟೂಡೆಂಟ್ಸಿಗೆ ಮಾತ್ರ ಈ ಕಷ್ಟ ಅರ್ಥ ಆಗೋದು. ಅದು ಓಕೆ, ಮಧ್ಯಾಹ್ನ ನಮಗೆ DM ಲ್ಯಾಬಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಂತೂ ಅಬ್ಬ, ರಿಜೆಕ್ಷನ್ ಮೇಲೆ ರಿಜೆಕ್ಷನ್ ಮೇಲೆ ರಿಜೆಕ್ಷನ್. ಅಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ನನಗೆ ಅನಿಸಿದ್ದು ಒಂದೇ, ಅಬ್ಬ ನಾನೇನು ಡೆಂಟಲ್ ಕಲಿಯೋಕ್ಕೆ ಬಂದಿದ್ದೀನೋ ಅಥವಾ ಗಿರ್ಮಿಟ್ ಮಿಕ್ಸ್ ಮಾಡೋಕ್ಕೆ ಬಂದಿದ್ದೀನೋ ಅಂತ. ಅದು ಅಲ್ಲೇ ತುಂಬ ಇವತ್ತೇನು ಎಕ್ಸೆಪ್ಟ್ ಮಾಡೇ ಬಿಡ್ತಾರೆ ಅಂತ ಹೋಗಿರ್ತೀನಿ, ರಿಪಿಟೇಷನ್ ಹೇಳ್ತಾರೆ, ಡೂ ಅಗೇನ್ ಅಂತಾರೆ. ಏನಾದರೂ ಒಂದು ಆಗ್ತಾ ಇರುತ್ತೆ. ಆ ಪರ್ಫೆಕ್ಷನ್ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಏನಿದು, ಮೊನ್ನೆ ಎಲ್ಲ ತುಂಬ ಟೆನ್ಷನಲ್ಲಿದ್ಲು, ಏನೇನೋ ಮಾತಾಡ್ತಾ ಇದ್ಲು, ಬೈತಾ ಇದ್ಲು. ಇವಾಗ ನೋಡಿದ್ರೆ ಈಗ ಖುಷಿಯಾಗಿ ನಗ್ತಾ ಓಡಾಡ್ತಾ ಇದ್ದಾಳೆ ಅಂತ. ಕಾರಣ ಇದೆ. ಏನಪ್ಪ ಅಂತಂದರೆ, ಮೊನ್ನೆ ಅದೇ ಕನ್ಫ್ಯೂಷನಲ್ಲಿ ಹಂಗೆ ಹೋಗ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ನನಗೆ ಸಿಕ್ಕಿದ್ರು. ಅವ್ರದ್ದು ಏಜ್ ಆಗಿತ್ತು. ಹಾಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಕೇಳಿದ್ರು, ಏನು ಓದ್ತಿದ್ಯಾ ಅಂತ. ನಾನು ಅಂದೆ, ಅಯ್ಯೋ ಡೆಂಟಲ್ ಓದ್ತಾ ಇದ್ದೀನಿ ಅಜ್ಜ ಅಂತ. ಅವ್ರು ನನಗಿಂತ ತುಂಬ ಖುಷಿ ಅವರೇ ಆಗಿದ್ರು. ನನಗೆ ಏನೋ ಡೌಟ್ ಆಯಿತು, ಯಾಕಜ್ಜ ಇಷ್ಟೊಂದು ಡೆಂಟಲ್ ಅಂತ ಕೇಳ್ತಿದ್ರೆ ಇಷ್ಟೊಂದು ಖುಷಿ ಆಗ್ತಿದ್ದೀರಾ ಅಂತ. ಅವ್ರು ಹೇಳಿದರು, ನನಗೆ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ, ಈ ಹಲ್ಲು ತುಂಬ ನೋಯ್ತಾ ಇತ್ತು, ಕಣ್ಮುಂದೆ ಎಷ್ಟಾಗಿರೋ ಪದಾರ್ಥ ಇಟ್ಟರು ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಹೋಗಿ ನಾನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಇವಾಗ ಆರಾಮಾಗಿ ಏನು ಬೇಕೋ ತಿಂತಾ ಇದ್ದೀನಿ ಅಂತ. ಇದೆಲ್ಲ ಕೇಳಿದ್ಮೇಲೆ ಕಳೆದೋಗಿರೋ ಹುಬ್ಸು ಮತ್ತೆ ಬಂದಂಗಾಯಿತು. ಇಷ್ಟ ಇಲ್ಲ ಅಂದರೂ ಈ ಕೋರ್ಸಿಗೆ ಸೇರ್ಕೊಂಡಿದ್ದೀನಿ. ಆದರೆ ಇನ್ಮೇಲಿಂದ ನನ್ನ ಸ್ಕಿಲ್ಸ್ನ ಇಂಪ್ರೂವ್ ಮಾಡಿಕೊಂಡು ಇನ್ನೊಬ್ರು ನಗುವಿಗೆ ಕಾರಣ ಆಗೋಣ ಅಂದ್ಕೊಂಡಿದ್ದೀನಿ. ನೀವು ಅಷ್ಟೇ, ಸ್ಕೋಪ್ ಇಲ್ಲ ಅಂತ ಹೇಳಿ ನೆಗೆಟಿವ್ ಥಾಟ್ಸ್ನ ಬಿಟ್ಟಾಕಿ ಇನ್ನೊಬ್ಬರು ಖುಷಿನ, ಇನ್ನೊಬ್ಬರು ನಗುನ ತರ್ಸೋಕ್ಕೆ ಕಷ್ಟಪಟ್ಟು ಸ್ಕಿಲ್ಸ್ನ ಇಂಪ್ರೂವ್ ಮಾಡಿಕೊಂಡು ಇನ್ನೊಬ್ಬರು ನಗುವಿಗೆ ಕಾರಣ ಆಗಿ ಅಂತ ಹೇಳ್ತಾನೆ. ಧನ್ಯವಾದಗಳು.